ಎಲ್ಲ ನನ್ನ ಪ್ರಿಯ ಪ್ರೇಕ್ಷಕರಿಗೆ ನಮಸ್ಕಾರ. ಎಲ್ಲ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ, ಇನ್ನೊಂದು ವಿಚಾರ ಶಿಕ್ಷಕರ ಬಗ್ಗೆನೆ ನಾನು ಈ ಮೊದಲು ಕೂಡ ಒಂದು ವಿಚಾರವನ್ನ ವಿಡಿಯೋ ಮಾಡಿ ಹಾಕಿದ್ದೆ. ಇನ್ನು ಮುಂದೆ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಉಪನ್ಯಾಸಕರು ಪಾಠವನ್ನ ಮಾಡ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅದೇ ವಿಚಾರವಾಗಿ ಉಪನ್ಯಾಸಕರು PU ಉಪನ್ಯಾಸಕರು ಧರಣಿಯನ್ನ ಕೂಡ ಕೂತಿ ಆಯ್ತು, ಸಾಂಕೇತಿಕವಾಗಿ ಧರಣಿಯನ್ನ ನಡೆಸಿದ್ರು. ಅದ್ರ ಬಗ್ಗೆ ಒಂದು ಸಣ್ಣ ತುಣುಕನ್ನ ನೋಡ್ಕೊಂಡ್ ಬರೋದಾದ್ರೆ, ಉಪನ್ಯಾಸಕರ ಬೇಡಿಕೆಗಳೇನಪ್ಪಾ ಅಂತಂದ್ರೆ 9 ಮತ್ತು 10ನೇ ತರಗತಿಗೆ ಬೋಧನೆ ಮಾಡ್ತಕ್ಕಂತಹ ಆದೇಶವನ್ನ ವಾಪಸ್ ಪಡಿಬೇಕು. ಈ ಹಿಂದೆ ನಾನು ವಿಡಿಯೋ ಮಾಡಿ ಹಾಕಿದೀನಿ ನೋಡಿ. 9 ಮತ್ತು 10ನೇ ತರಗತಿಗೂ ಅವ್ರು ಪಾಠ ಮಾಡ್ಬೇಕು ಅನ್ನೋ ಒಂದು ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ. ಅದನ್ನ ಹಿಂಪಡಿಬೇಕು ಅಂತ ಹೇಳಿ ಬೇಡಿಕೆಯನ್ನ ಇಟ್ಟಿದ್ದಾರೆ. ಜೊತೆಗೆ ಪರೀಕ್ಷಾ ವಿಭಾಗವನ್ನ ಹಿಂದಿನಂತೆ ಪದವಿ ಪೂರ್ವ ವಿಭಾಗಕ್ಕೆ ಮರಳಿ ವಾಪಸ್ ಕೊಡ್ಬೇಕು. ಅದ ನಂತರ ವಿದ್ಯಾರ್ಥಿ ಮತ್ತು ಉಪನ್ಯಾಸಕರ ಅನುಪಾತವನ್ನ ಸರಿಪಡಿಸ್ಬೇಕು. ಜೊತೆಗೆ ಅಗತ್ಯ ಇರೋ ಉಪನ್ಯಾಸಕರ ಹುದ್ದೆಯನ್ನ ನೀವು ಭರ್ತಿ ಮಾಡ್ಬೇಕು ಅಂತಕ್ಕಂಥದ್ದು ಅವರ ಒಂದು ಬೇಡಿಕೆ. ಅದಾದ ನಂತರ ಶಿಕ್ಷಣ ಪರಿಷತ್ತನ್ನ ರಚಿಸಿ ಇದನ್ನೆಲ್ಲ ಜಾರಿಗೆ ತರಬೇಕು. ಬಡ್ತಿ ಹೊಂದಿದ ಉಪನ್ಯಾಸಕರ ಒಂದು ಸಮಸ್ಯೆಯನ್ನು ಕೂಡ ಬಗೆಹರಿಸಬೇಕು ಅಂತಕ್ಕಂತಹ ಒಂದು ಉಪನ್ಯಾಸಕರ ಬೇಡಿಕೆ. ಇಷ್ಟು ಬೇಡಿಕೆಗಳನ್ನ ಅವರು ಇಟ್ಟಿದ್ದಾರೆ. ಏನಪ್ಪ ವಿಚಾರ ಅಂತಂದ್ರೆ, ಬೆಂಗಳೂರಲ್ಲಿ PU ಉಪನ್ಯಾಸಕರ ಸೇವೆಯನ್ನ 9 ಮತ್ತು 10ನೇ ತರಗತಿ ಬೋಧನೆಗೆ ವಿಸ್ತರಿಸಿರೋದನ್ನ ವಿರೋಧಿಸಿ ರಾಜ್ಯ ಸರ್ಕಾರಿ ಹಾಗೂ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘಟನೆಗಳು ನಗರದ ಫ್ರೀಡಂ ಪಾರ್ಕ್ ನಲ್ಲಿ 1 ದಿನದ ಸಾಂಕೇತಿಕ ಧರಣಿಯನ್ನ ನಡೆಸಿದ್ರು. ರಾಜ್ಯದ ನಾನಾ ಭಾಗಗಳಿಂದ ಆಗಮಿಸಿರ್ತಕ್ಕಂತಹ ಉಪನ್ಯಾಸಕರು ಸರ್ಕಾರ ಕೂಡಲೇ ಇದನ್ನ ಹಿಂಪಡಿಬೇಕು, ತನ್ನ ನಿರ್ಧಾರದ ಬಗ್ಗೆ ಪುನರ್ ಒಂದು ಪರಿಶೀಲನೆಯನ್ನ ನಡೆಸಿ ತಪ್ಪಿದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ತೀವ್ರವಾದ ಹೋರಾಟವನ್ನ ಕೈಗೊಳ್ತೀವಿ ಅಂತ ಹೇಳ್ಬಿಟ್ಟು ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಜೊತೆಗೆ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಪುಟ್ಟಣ್ಣ ಅವರು ಮಾತನಾಡಿ ಇವರಿಗೆ ಒಂದು ಸಮಾಧಾನವನ್ನು ಕೂಡ ಹೇಳಿದ್ದಾರೆ. ಏನಂದ್ರೆ, ಸದ್ಯದ ಪರಿಸ್ಥಿತಿಯಲ್ಲೇ ಉಪನ್ಯಾಸಕರಿಗೆ ಕೆಲಸದ ಒತ್ತಡ ಜಾಸ್ತಿ ಇದೆ. ಹಾಗಾಗಿ ನಮ್ಮ ಭವಿಷ್ಯದ ಪೀಳಿಗೆಗೆ ಗುಣಮಟ್ಟದ ಶಿಕ್ಷಣ ಸಿಗ್ಬೇಕಾಗಿದೆ. ಹಾಗಾಗಿ ಕೆಲಸದ ಒತ್ತಡವನ್ನ ಕಡಿಮೆ ಮಾಡಬೇಕನ್ನೋ ಅರಿವು ಕೂಡ ನಮಗಿದೆ. ಹಾಗಾಗಿ ನೀವು ಸೇವಾ ಭದ್ರತೆಯನ್ನ ನಾವು ಕೊಡ್ತೀವಿ, ನೀವೆಲ್ಲ ಉತ್ತಮ ಫಲಿತಾಂಶದ ಬಗ್ಗೆ ಪ್ರಯತ್ನವನ್ನ ಪಡ್ರಿ, ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ನಾವು ಕಲ್ಪಿಸ್ತೀವಿ ಅಂತ ಹೇಳಿ ಭರವಸೆಯನ್ನ ನೀಡಿದ್ದಾರೆ. ಇದರ ಜೊತೆಗೆ ಶಿಕ್ಷಣ ತಜ್ಞರಾಗಿರ್ತಕ್ಕಂತಹ ಡಾಕ್ಟರ್ VP ನಿರಂಜನಾರಾಧ್ಯರ್ ಅವರು ಮಾತನಾಡಿ, ಸರ್ಕಾರ ಪದವಿ ಪೂರ್ವ ಉಪನ್ಯಾಸಕರ ಹುದ್ದೆಗಳನ್ನ ಭರ್ತಿ ಮಾಡದೇನೆ ವಂಚಿಸ್ತಾ ಇದೆ. ಇತ್ತ ಸರ್ವಾಧಿಕಾರಿಯಂತೆ ತನಗೆ ಇಷ್ಟ ಬಂದಂತೆ ರೂಲ್ಸ್ ಗಳನ್ನ ಮಾಡ್ತಾ ಇದೆ. ಈ ರೀತಿ ನಿರ್ಧಾರಗಳನ್ನ ಕೈಗೊಳ್ಳಬಾರದು ಅಂತ ಹೇಳ್ಬಿಟ್ಟು ಸಾರ್ವಜನಿಕ ಶಿಕ್ಷಣವನ್ನ ವಂಚಿಸ್ತಕ್ಕಂತ ಕೆಲಸ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅವರು ಹೇಳಿದ್ದಾರೆ. ಹಾಗೆ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂತಹ SV ಸಂಕನೂರ್ ಅವರು ಕೂಡ ಶಶಿಲ್ ನಮೋಶಿ ಅವರು ಉಪನ್ಯಾಸಕರ ಪ್ರತಿಭಟನೆಗೆ ಬೆಂಬಲವನ್ನು ಕೂಡ ನೀಡಿದ್ದಾರೆ. ಜೊತೆಗೆ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಉಪನ್ಯಾಸಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಿಂಗೇಗೌಡ ಅವರು ಸೇರಿದಂತೆ ವಿವಿಧ ಸಂಘಟನೆಗಳ ಪ್ರಮುಖರು ಉಪನ್ಯಾಸಕರು ಕೂಡ ಇದರಲ್ಲಿ ಭಾಗವಹಿಸಿದ್ರು. ಇದಿಷ್ಟು ಉಪನ್ಯಾಸಕರ ಒಂದು ಬೇಡಿಕೆಗಳು. ಅವರು ಏನು 9 ಮತ್ತು 10ನೇ ತರಗತಿಗೆ ಬೋಧನೆಯನ್ನ ಮಾಡ್ಬೇಕು ಅಂತ ಒಂದು ಕಾನೂನನ್ನ ತಂದ್ರು ಮೊನ್ನೆ ಇತ್ತೀಚೆಗೆ. ಅದು ಸರ್ವಾಧಿಕಾರಿಯಂತೆ ನಡ್ಕೊಳ್ತಾ ಇದ್ದಾರೆ. ಇರ್ತಕ್ಕಂತಹ ಬೇಡಿಕೆಗಳನ್ನ ಟೀಚರ್ಸ್ ಬೇಡಿಕೆಗಳನ್ನ ಅವರು ಈಡೇರಿಸ್ತಾ ಇಲ್ಲ. ಜೊತೆಗೆ ಎಷ್ಟು ಬೇಕೋ ಅಷ್ಟು ಟೀಚರ್ಸ್ ಗಳನ್ನ ಅವ್ರು ತಗೊಂಡು ಪೂರೈಕೆ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇಷ್ಟು ಬೇಡಿಕೆಗಳನ್ನ ಇಟ್ಟು ಮೊನ್ನೆ ಫ್ರೀಡಂ ಪಾರ್ಕ್ ಅಲ್ಲಿ ಬೆಂಗಳೂರಲ್ಲಿ ಈ ರೀತಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಇದಿಷ್ಟು ಇವತ್ತಿನ ವಿಚಾರ. ಮುಂದಿನ ದಿನಗಳಲ್ಲಿ ಇನ್ನ ಒಳ್ಳೆ ವಿಚಾರಗಳೊಂದಿಗೆ ಭೇಟಿ ಆಗ್ತೀನಿ. ಇಷ್ಟು ನಿಮ್ಮ ಅಮೂಲ್ಯವಾದ ಸಮಯವನ್ನ ಕೊಟ್ಟು ನೋಡಿದ್ದಕ್ಕೆ ಧನ್ಯವಾದಗಳು. ಒಳ್ಳೆ ವಿಚಾರಗಳನ್ನ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.